ಈ ಫ್ರೀ ನೆಟ್ಟು ಇದನ್ನೆಲ್ಲ ನಾವು ನಮ್ಮ ಆಧುನಿಕ ಜೀವನ ಶೈಲಿಯಲ್ಲಿ ಅಳವಡಿಸ್ಕೊಂಡು ಬರೀ ಅದರಲ್ಲೇ ಸಮಯ ವ್ಯರ್ಥ ಮಾಡೋದರಲ್ಲೇ ಜೊತೆಗೆ ದುಶ್ಚಟಗಳಿಗೂ ಕೂಡ ನಮ್ಮ ಯುವಕರು ಬಲಿಯಾಗೋದನ್ನು ನಾವು ಕಂಡಿದ್ದೀವಿ. ನಿರುದ್ಯೋಗದ ಸಮಸ್ಯೆನೂ ಭಾಳ ಇದೆ. 65% ಯುವಕರು ನಮ್ಮ ದೇಶದಲ್ಲಿ ಅದಾರ ಅಂದ್ರೆ ಮತ್ತು ಎಲ್ಲರಿಗೂ ಉದ್ಯೋಗ ಎಲ್ಲಿ ಸಿಗೋಕ್ಕೆ ಸಾಧ್ಯ ಆಗ್ತದೆ. ಆ ನಿರುದ್ಯೋಗದ ಸಮಸ್ಯೆ ಜೊತೆಗೆ ಶಾರೀರಿಕವಾಗಿ ಮಾನಸಿಕವಾಗಿಯೂ ಕೂಡ ನಾವು ಖಿನ್ನತೆಗೆ ಒಳಗಾಗುವಂಥ ಸಂದರ್ಭಗಳನ್ನು ಇವತ್ತಿನ ಯುವಕರಲ್ಲಿ ನಾವು ನೋಡ್ತಾ ಇದ್ದೀವಿ. ಅದು ಆಗಬಾರ್ದಪ್ಪ ಅಂತಂದ್ರೆ ನೀವು ಕ್ರೀಡೆಯೊಳಗೆ ಆಸಕ್ತಿ ತೋರಿಸ್ಬೇಕು. ಯಾವುದೇ ರೀತಿಯ ಕ್ರೀಡೆಗಳಲ್ಲಿ ನೀವು ತೊಡಗಿಸ್ಕೊಂಡ್ರೆ ಅಂದ್ರೆ ಇಂಗ್ಲೀಷ್ ಒಳಗೆ ಒಂದು ಮಾತು ಹೇಳ್ತಾರೆ, ಆ ಸೌಂಡ್ ಬಾಡಿ ಹ್ಯಾಸ್ ಎ ಸೌಂಡ್ ಮೈಂಡ್ ಅಂಥೇಳಿ. ಒಂದು ಸದೃಢವಾದಂಥ ಶರೀರ ಸದೃಢವಾದಂಥ ಮನಸ್ಸನ್ನು ಹೊಂದಲಿಕ್ಕೆ ಸಾಧ್ಯ ಐತಿ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಿ, ಈ ಒಂದು ಕ್ರೀಡೆಗಳಿಗೆ ಹೆಚ್ಚಿನ ಆಸಕ್ತಿಯನ್ನು ನೀವು ತೋರಿಸಬೇಕು. ಈ ಗ್ರಾಮೀಣ ಕ್ರೀಡೆಗಳನ್ನು ಪ್ರತಿ ವರ್ಷವೂ ಕೂಡ ಇದು ಆಯೋಜನೆ ಆಗ್ತಾ ಹೋತಂದ್ರೆ ಪ್ರತಿ ವರ್ಷವೂ ಬೆಳ್ಕೊಂತ ಹೋಗ್ತೈತಿ. ನಾವು ನೋಡಿ ಕಬಡ್ಡಿ ಇದನ್ನು ಏನು ಹೇಳ್ತೀವಿ, ಪಗಡಿ ಆಟ ಮೊದಲ ಎಲ್ಲಿಯೂ ಆಡ್ತಿರಲಿಲ್ಲ. ನಾವು ಸಣ್ಣವರಿದ್ದಾಗ ನಾವು ಅಜ್ಜ ಅವರು ದೊಡ್ಡಪ್ಪ ಅವರು ಆಡೋದು ನೋಡ್ತಿದ್ವಿ. ಈಗ ಒಂದೊಂದು ಕಡೆ ಅದನ್ನು ಆಯೋಜಿಸುತ್ತಾರೆ. ಅದು ಹಂಗೆ ಬರ್ಬರ್ತಾ ವರ್ಷಕ್ಕೊಮ್ಮೆ ಹೆಚ್ಚು ಹಾಕುವಂತ ಹೊರಟೈತಿ. ಇವೆಲ್ಲ ನಮ್ಮ ಪಗಡಿ ಆಟ ಅಂತರೂ ಅದು ಇವತ್ತಿನ ಚೆಸ್ದ ಇದು ಇದ್ದಂಗೆ, ಅದು ಒಂದು ಕಾರಣೀಭೂತ. ಅದು ಆ ಪಗಡಿ ಆಟದಿಂದನೇ ಮಹಾಭಾರತ ಯುದ್ಧ ಶುರು ಆಗಿದ್ದು, ಮಹಾಭಾರತ ಎಲ್ಲ ಇದಾಗಿದ್ದು. ಅಂಥವೆಲ್ಲ ಕ್ರೀಡೆಗಳನ್ನು ನಾವು ನಶಿಸಿ ಹೋಗ್ಲಾರ್ದಾಗ ನೋಡ್ಕೋಬೇಕು ಅನ್ನೋ ಇದು ಎಲ್ಲರ ನಿಮ್ಮೆಲ್ಲರ ಜವಾಬ್ದಾರಿ ಅನ್ನುವಂಥ ಮಾತನ್ನು ಹೇಳಿ ತಡವಾಗಿ ಬಂದಿದ್ದೀನಿ, ಕ್ಷಮಿಸಬೇಕು. ಮತ್ತು ಇಲ್ಲ ಹೇಳಬೇಕು. ಮತ್ತು ದಯಮಾಡಿ ವೇದಿಕೆ ಮೇಲೆ ಆಸೀನರಾದ ನನ್ನ ಆಪ್ತ ಮಿತ್ರನ ಒಂದು ಮನಿ ಓಪನಿಂಗ್ ಧಾರವಾಡದಾಗ, ಅದಕ್ಕೆ ನಾನು ಹೋಗ್ಬೇಕಾಗತ್ತೆ. ಉದ್ಘಾಟನೆ ನೆರವೇರಿಸಿದ ನಂತರ ಒಂದು 5 ನಿಮಿಷ ಬಿಟ್ಟು ನನಗೆ ನೀವೆಲ್ಲರೂ ಅವಕಾಶ ಮಾಡಿಕೊಡ್ತೀರಿ ಅನ್ನೋ ಪ್ರಮಾಣದಾಗ ಇದನ್ನು ಆಯೋಜನೆ ಮಾಡಿ ಎಲ್ಲ ಯುವಕರು ಬರುವಾಗ ಮಾಡಿ, ಯುವಕರು ನೋಡುವಾಗ ಮಾಡಿ, ಅವರಿಗೆ ಈ ಆಟದ ಬಗ್ಗೆ ಆಸಕ್ತಿ ಬರುವಂಥ ಒಂದು ಕೆಲಸ, ಪ್ರಾಮಾಣಿಕವಾದಂಥ ಕೆಲಸ ಎಲ್ಲ ಹಿರಿಯರು ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ, ನನಗೆ ಇಲ್ಲಿ ಕರೆಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಏನೋ ಸಣ್ಣ ಪುಟ್ಟ ತಪ್ಪು ಮಾತಾಡಿದರೂ ಕೂಡ ಕ್ಷಮೆ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿ ತಮಗೆಲ್ಲ ವಂದಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ. ಸೌಂಡ್ ಮೈಂಡ್ ಇನ್ನ ಸೌಂಡ್ ಬಾಡಿ ಅಂತ ಹೇಳ್ತಾರೆ. ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸು ಇರುತ್ತೆ ಅಂತಕ್ಕಂಥದ್ದು. ಈ ಕ್ರೀಡೆಗಳು ಸದೃಢವಾಗಿರ್ತಕ್ಕಂಥ ದೇಹವನ್ನ ನಿರ್ಮಿಸ್ತವೆ. ಆ ಸದೃಢವಾದ ದೇಹಗಳು ಸದೃಢವಾದ ರಾಷ್ಟ್ರವನ್ನ ನಿರ್ಮಾಣ ಮಾಡುವಲ್ಲಿ ಮಹತ್ವವಾದ ಪಾತ್ರ ವಹಿಸ್ತಾ ಇರ್ತಕ್ಕಂಥ ಮಾತನ್ನ ತಮ್ಮ ಭಾಷಣದಲ್ಲಿ ವ್ಯಕ್ತಪಡಿಸತಕ್ಕಂಥ ಶ್ರೀಯುತ ಬಸವಪ್ರಭು ಸನ್ನಾಡಗೌಡ ಅವರಿಗೆ ಅನಂತ ಧನ್ಯವಾದ ಅರ್ಪಿಸುವ ಮೂಲಕ ಬಹುಶಃ ಸಂಘಟಕರಿಗೆ ಆಸೆ ಇದೆ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರನ್ನ ಮಾತಾಡಿಸ್ಬೇಕಂತೇಳಿ. ಆದ್ರೆ ಸಮಯ ಬಹಳ ಆಗಿದೆ, ಬಿಸಿಲಾಗಿದೆ. ಈ ಕ್ರೀಡೆಗಳು ಸಾಯಂಕಾಲ 4 ಗಂಟೆ ಒಳಗೆ ಮುಗಿಯಬೇಕಾಗಿದೆ. ಹೀಗಾಗಿ ನಾವು ನೇರವಾಗಿ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀಯುತ SR ಪಾಟೀಲ್ ಸಾಹೇಬರಿಗೆ ಮನವಿಯನ್ನು ಮಾಡ್ಕೊತಾ ಇದ್ದೇನೆ. ವೇದಿಕೆ ಬಂದು ತಾವೆರಡು ಮಾತುಗಳನ್ನ ಅರ್ಪಿಸ್ಬೇಕಂತೇಳಿ ನಾವು ಮನವಿ ಮಾಡ್ಕೊತಾ ಇದ್ದೇವೆ. ನಿಮಿತ್ತವಾಗಿ ನಮ್ಮ ದೇಶಿ ಕ್ರೀಡೆಯಾದಂಥ ಸರಿಗರಿ ಕಾರ್ಯಕ್ರಮದ ಉದ್ಘಾಟನೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಸದಸ್ಥಲ ಬ್ರಹ್ಮಿ ಶ್ರೀ ರುದ್ರಮುನಿ ಶಿವಾಚಾರ್ಯ ಹಾಗೂ ಸರಿಗೇರಿಯಲ್ಲಿ ನಶಿಸಿ ಹೋಗುವಂಥ ಗ್ರಾಮೀಣ ಕ್ರೀಡೆಗೆ ಶಕ್ತಿ ತುಂಬಲಿಕ್ಕೆ ಬಹಳಷ್ಟು ಗ್ರಾಮಗಳಿಂದ ಆಗಮಿಸಿದಂಥ ಯಾವತ್ತೂ ಆತ್ಮೀಯ ಹೆಮ್ಮೆಯ ಅಭಿಮಾನಿ ಕ್ರೀಡಾಪಟುಗಳೇ ಹಾಗೂ ಈ ಕಾರ್ಯಕ್ರಮವನ್ನು ಸಾಕ್ಷೀಕರಿಸಲಿಕ್ಕೆ ಆಗಮಿಸಿದಂಥ ಮಾಧ್ಯಮದ ಗೌರವಾನ್ವಿತ ಗೆಳೆಯರೇ, ಸ್ನೇಹಿತರೆ, ಈಗಾಗಲೇ ಈ ಕ್ರೀಡೆಯನ್ನು ವಿದ್ಯುಕ್ತವಾಗಿ ತಮ್ಮ ಅಮೃತ ಹಸ್ತದಿಂದ ಉದ್ಘಾಟನೆ ಮಾಡಿದಂಥ ಹಾಗೂ ಹಟ್ಟಿ ಚಿನ್ನದ ಗಣಿಯ ಅಧ್ಯಕ್ಷರು ಹಾಗೂ ಈ ಕ್ಷೇತ್ರದ ಶಾಸಕರಾದಂಥ ಶ್ರೀಮಾನ್ JT ಪಾಟೀಲರು ಬಹಳಷ್ಟು ಮಾರ್ಮಿಕವಾದಂಥ ವಿಚಾರಗಳನ್ನು ಹೇಳಿದ್ದಾರೆ. ಇದು ಎಲ್ಲರೂ ಮರೆತು ಹೋದಂಥ ಕ್ರೀಡೆಗೆ ಅವರು ಹೇಳಿದ ಪ್ರಕಾರ ಇದಕ್ಕೆ ಪುನರುಜ್ಜೀವನ ನೀಡಿದವರು ಬೀಳ್ಗಿ ತಾಲೂಕಿನ ಗೆಳೆಯರ ಬಳಗದವರು, ಅದರಲ್ಲಿ ವಿಶೇಷವಾಗಿ ನಮ್ಮ ಪಕ್ಷದ ಮುಖಂಡರಾದಂಥ ಹನುಮಂತ ಕಾಕಂಡ್ಕಿಯವರು, ಶ್ರೀಶೈಲ್ ಸೂಳಿಕೇರಿಯವರು, ಯಮನಪ್ಪ ಅವರು, ಅವರೆಲ್ಲ ಸಂಘಟಕರು. ಮತ್ತು ಯಾರ್ದಾರ ಹೆಸರು ಬಿಟ್ಟು ನಮ್ಮನ್ನು ಬಯಕ್ಕೆ ಹೋಗಬೇಡ್ರಿ. ಎಲ್ಲ ಗೆಳೆಯರ ಬಳಗದ ಸಂಘಟಕರು ಇದು 2ನೇ ವರ್ಷ ಆಯೋಜನೆ ಮಾಡಿದ್ದಾರೆ. ಯಾವ ಊರಾಗ ಹೋಗ್ರಿ ನೀವು ಬೇರೆ ಬೇರೆನ ಕಬಡ್ಡಿ, ಖೋ ಖೋ,
ಬೇರೆ ಬೇರೆ ಕ್ರೀಡೆಗಳನ್ನು ನಾವು ನಮ್ಮ ತಾಲೂಕು ಅಷ್ಟೇ ಅಲ್ಲ, ನಮ್ಮ ಜಿಲ್ಲೆ ಅಲ್ಲ, ರಾಜ್ಯದಲ್ಲಿ ನಡೀತಾವೆ. ಆದರೆ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಬೀಳ್ಗಿ ತಾಲೂಕಿನಲ್ಲಿ ಎಲ್ಲರ ಮನಸ್ಸಿನಿಂದ ಮರೆತು ಹೋದಂಥ ಸರಗೇರಿ ಕ್ರೀಡೆಯನ್ನು ಉತ್ತೇಜನ ಮಾಡಲಿಕ್ಕೆ, ಪುನರುಜ್ಜೀವನಗೊಳಿಸಲಿಕ್ಕೆ ಮತ್ತು ಯುವಜನಾಂಗದಲ್ಲಿ ಈ ಕ್ರೀಡೆ ಬಗ್ಗೆ ಆಸಕ್ತಿ ಮೂಡಿಸಲಿಕ್ಕೆ ವಿಶೇಷವಾದಂಥ ಕಾಳಜಿ ಕಕ್ಲಾತಿ ಮಾಡಿದಂಥ ಗೆಳೆಯರ ಬಳಗದ ಎಲ್ಲ ಗೌರವಾನ್ವಿತ ಗೆಳೆಯರನ್ನು ಹೃದಯಪೂರ್ವಕವಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ, ಕೃತಜ್ಞತೆ ಸಲ್ಲಿಸ್ತೀನಿ. ಡಿ ಪಾಟೀಲರು ಕೂಡ ಅವ್ರ ಬಗ್ಗೆ ಬಹಳ ಅಗಾಧವಾದಂಥ ಮಾತುಗಳನ್ನು ಹೇಳಿದ್ದಾರೆ. ಮತ್ತು ಕ್ರೀಡಾಂಗಣದ ಉದ್ಘಾಟಕರು ಶ್ರೀಮಾನ್ ಬಸವಪ್ರಭು ಸರ್ನಾಡಿಗೌಡರು ಕೂಡ ಭಾಳ ಅರ್ಥಪೂರ್ಣವಾದಂಥ ಮಾತುಗಳನ್ನು ಹೇಳಿದ್ದಾರೆ. ಅವರು ಯಾವುದು ಒಂದು ಕ್ರೀಡೆಯನ್ನು ಬಿಟ್ಟಿಲ್ಲ, ನಾ ಎಲ್ಲ ಕ್ರೀಡೆಯನ್ನು ಆಡಿನೇ ಅಂದಿದ್ದಾರೆ. ಸರ್ಗೇರಿ ಒಂದು ಬಿಟ್ಟು, ಅವ್ರು ಸರ್ಗೇರಿ ಯಾಕೋ ಅವ್ರಿಗೆ ಗುರ್ತಾಗಿಲ್ಲ, ಆಡಿಲ್ಲ. ನಾನು ಸರ್ಗೇರಿ ಆಡಿಲ್ಲ. ಮತ್ತು ಇವರು ನೋಡ್ರಿ ನಮ್ಮ ಶಾಸಕರು ಆಡಿದ್ದಾರೆ, ಅವ್ರನ್ನ ಮತ್ತು ವಿಶೇಷ ಅಭಿನಂದನೆ ಸಲ್ಲಿಸ್ಬೇಕೀಗ. ಯಾಕಂದ್ರೆ ನಾವು ಸರ್ಗೇರಿ ನೋಡಕ್ಕೆ ಹೋಗ್ಯಾವ ನಾವು. ಆವಾಗ ನನಗೆ ಮೋಟ್ರ್ ಸೈಕಲ್ ಇತ್ತು ಮೊದಲಕ್ಕೆ ಪ್ರಾರಂಭದಾಗ. ಅದು SD ಮೋಟ್ರ್ ಸೈಕಲ್ ತೊಗೊಂಡು ಬಹಳಷ್ಟು ಊರುಗಳಿಗೆ ನಾವು ಸರ್ಗೇರಿ ಆಟಗಳನ್ನು ನೋಡಕ್ಕೆ ಹೋಗಿದ್ದ ನೆನಪಿದೆ. ಮತ್ತು ಸರ್ಗೇರಿ ಕ್ರೀಡಾಪಟುನ ಅಲ್ಲ ಅಂತ ಹೇಳ್ತೀನಿ. ಯಾವುದೂ ನಮಗೆ ಕ್ರೀಡೆ ಆಡಕ್ಕೆ ಬರೋದಿಲ್ಲ. ದನಿಯರು ಆಡ್ದಂಗೆ ನಮಗೇನಿಲ್ಲ. ಭಾಳ ಬ್ಯಾಡ್ಮಿಂಟನ್ ಒಂದೇ ಆಡೇವು ನಾವು. ಕಬಡ್ಡಿ ಆಡೇವು. ಕಬಡ್ಡಿ ಯಾಗೇನು ಮ್ಯಾಟ್ ಇದ್ದಿಲ್ಲ, ಏನೂ ಇದ್ದಿದ್ದಿಲ್ಲ. ಹಿಂಗೆ ನೆಲದ ಮ್ಯಾಗ ಆಡೋದು, ಹಂಗೆ ಹರಿದು ಮೈ ಕೆತ್ತಿಸ್ಕೊಳ್ಳೋದು, ಅವು ನೆನಪದಾವ ಈಗ. ಅದು ನಾವು ಸ್ಕೂಲಿಗೆ ಹೋಗುವಂಥ, ಶಾಲೆ ಕಲಿಯುವಂಥ ಸಂದರ್ಭದಲ್ಲಿ ಕಬಡ್ಡಿ ಒಂದು, ಆಮೇಲೆ ಕಾಲೇಜಿಗೆ ಬಂದ್ಮ್ಯಾಗ ಬ್ಯಾಡ್ಮಿಂಟನ್. ಇವನು ಬಿಟ್ಟು ನಮ್ಗೆ ಯಾವ ಆಟ ಬರೋದಿಲ್ಲ. ಗೀಸು ಬರ್ತದೆ ಮತ್ತು. ಆದರೆ ಇವತ್ತು ನಮ್ಮ ತಾಲೂಕು ಎಲ್ಲದರಲ್ಲಿ ಪ್ರಥಮ ಆಗುವಂತೆ ಮುಂಚೂಣಿಯಲ್ಲಿದೆ. ಶ್ರೀಮಾನ್ JT ಪಾಟೀಲರ ನೇತೃತ್ವದಲ್ಲಿ ಈ ಭಾಗ ಅಭಿವೃದ್ಧಿ ಆಗುವುದರ ಜೊತೆಗೆ ಅನೇಕ ಇಂಥ ಗ್ರಾಮೀಣ ಕ್ರೀಡೆಗಳಿಗೆ ಪ್ರೋತ್ಸಾಹ ನೀಡುವಂಥ ಕೆಲಸ ಏನಿವತ್ತು ಗೆಳೆಯರ ಬಳಗದವರು ಮಾಡಿದ್ದಾರೆ, ಅತ್ಯಂತ ಶ್ಲಾಘನೀಯ, ಸಮರ್ಥನೀಯ, ಪ್ರಶಂಸನೀಯ ಕಾರ್ಯ ಅಂತ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಶಿರೂರು ಅವ್ರು ಬಂದಿದ್ದಾರೆ. ಇವತ್ತು ಯುವಕರು ನೀವು ಶಿರೂರು ಮತ್ತು ಇನ್ನೊಂದು ಬಬಲೇಶ್ವರ ಎರಡು ಟೀಮ್ ನೋಡಿದ್ರೆ ಗುರ್ತಾಕತಿ. ನೀವು ಬಂದದ್ದ ಸದ್ಯಕ್ಕೆ ಆಶ್ಚರ್ಯ, 8ನೇ ಅದ್ಭುತ ಅಂದರು ಆಶ್ಚರ್ಯ. ಬಬಲೇಶ್ವರದವ್ರು ಹಳೆ ಹುಲಿಗಳ್ರಿ ಅವ್ರು ನೋಡ್ರಿ, ಅವ್ರು ಹೆಂಗೆ ಶಿಸ್ತಿನಿಂದ ಮೊದಲಿನ ನಮ್ಮ ಗ್ರಾಮೀಣ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಪಟ್ಗ ಸುತ್ಕೊಂಡು ಬಂದಿದ್ದಾರೆ. ಎಲ್ಲ ಪಟ್ಗನೂ ಹೋಗ್ಯಾವ, ಟಪ್ಗಿನೂ ಹೋಗ್ಯಾವ. ನಮ್ಮನ್ನು ಹಿಡ್ಕೊಂಡು ಹೇಳ್ತೀವಿ. ಇಲ್ಲದ್ರೆ ನೀವು ಅಲ್ಲೊಬ್ರು ಇಲ್ಲೊಬ್ರು ಅದೇ ಟಪಿಗೆ ಅವ್ರು ಭಾಳ ಕಡಿಮೆ ಫ್ಯಾಷನ್ ಆಗೈತಿ ಈಗ. ಆದರೆ ಇವತ್ತು ನಮ್ಮ ಈ ಗ್ರಾಮೀಣ ಕ್ರೀಡೆಗೆ ಪ್ರೋತ್ಸಾಹ ನೀಡುವಂಥ ಕೆಲಸ ಏನು ಮಾಡಿದ್ದಾರೆ, ನಮ್ಮ ಬೀಳ್ಗಿ ನೆಲದಲ್ಲಿ ಮಾಡಿದಾರಲ್ಲ. ವಿಶೇಷವಾಗಿ ಈ ಬೀಳ್ಗಿ ನೆಲದ ಮಗ ಆಗಿ ನನಗೂ ಭಾಳ ಹೆಮ್ಮೆ, ಗೌರವ, ಅಭಿಮಾನ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಶ್ರೀಮಾನ್ ಬಸವಪ್ರಭು ಸರ್ನಾಡಿಗೌಡರು ಅಷ್ಟು ಮನಸ್ಸಿಗೆ ಹಚ್ಕೊಂಡು ಮಾತನಾಡುವ ಅವಶ್ಯಕತೆ ಇದ್ದಿದ್ದಿಲ್ಲ. ಯಾಕಂದರೆ ಅವರ ಸಾಮಾಜಿಕ ಚಿಂತನೆ, ಜನಪರ ಕಾಳಜಿ, ಜನಪರ, ಅದರಲ್ಲಿ ವಿಶೇಷವಾಗಿ ಯುವಕರ ಬಗ್ಗೆ ಅವ್ರಿಗಿರ್ತಕ್ಕಂಥ ಕಾಳಜಿ, ಕಕ್ಲಾತಿ ನಿಜವಾಗಲೂ ನಮ್ಮ ತಾಲೂಕಿನಲ್ಲೆಲ್ಲ ನಮ್ಮ ಜಿಲ್ಲೆಯಲ್ಲೇ ಮೆಚ್ಕೊಳ್ತೇವೆ ನಾವು ಅವ್ರನ್ನ. ಹೇಳೋರು ಏನೊಮ್ಮೆ ನಸಿಗ್ನಾಗ ಎದ್ದು ಏನು ಮಾಡೋರು ಅದಾರ. ಇಲ್ಲಿ ನಮ್ಮ ಸತ್ಯಪ್ಪಣ್ಣವ್ರು 4 ಗಂಟೆಗೆ ಕೇಳ್ತಾರೆ. ಸ್ವಲ್ಪ ತಡ ಆಗಿ ಹೇಳ್ಬೋದು. ಏನು ಫರ್ಕ್ ಐತಿ? ನೀವು ನಸಿಗಿನಾಗ ಅಂದ್ರೆ ನೀವೇನು ಭಾರಿ ಅಲ್ರಿ ಅಧ್ಯಕ್ಷರ. ಆದ್ರೆ ಶ್ರೀಮಾನ್ ಬಸವಪ್ರಭು ಸರ್ನಾಡಿಗೌಡರ ಚಿಂತನೆ, ಯಾವುದೇ ಕಾರ್ಯಕ್ರಮ ಇರಲಿ ಬರ್ತೇವೆ. ನಾನು ತಡಾಗಿ ಬರ್ತೀನಿ. ನಮಗೆ JT ಪಾಟೀಲರಿಗೆ ಕಾಂಪಿಟೇಷನ್ ಇರ್ತೈತಿ. ನಾವು ಎಷ್ಟು ಪ್ರಯತ್ನ ಮಾಡಿದ್ರೆ ಅವ್ರು ಮೊದಲೇ ಬಂದಿರ್ತಾರೆ. ನಾವು ತಡಾಗಿ ಬರ್ತೇವೆ. ನಾವೇನು ಹೇಳೋದೇ ಇಲ್ಲ. ನಮ್ಮ ಅಭ್ಯಾಸಪ್ಪ ನಮ್ಮ. ಇವತ್ತು ಅವ್ರಿಗೆ ವಿಶೇಷವಾಗಿ ಬಸವಪ್ರಭು ಸರ್ನಾಡಿಗೌಡರ ದೊಡ್ಡವರು, ನನಗೂ ಕೂಡ ಭಾಳ ಸಮೀಪದಿಂದ ಪರಿಚಿತರು, ಆ ಕುಟುಂಬದ ಜೊತೆ ಸಂಬಂಧ ಇದೆ. ಅವರು ಇವತ್ತು ಭಾಳ ಆಸ್ಪತ್ರೆಯಲ್ಲಿ ಸಾವು ನೋವಿನ ಮಧ್ಯೆ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಅವರು ಅಲ್ಲಿ ಹೋಗಿ ಬಂದದಕ್ಕೆ ತಡ ಆಗಿ ಬಂದಿದೆ. ನೀವೇನು ಮನಸ್ಸಿಗೆ ಹಚ್ಕೊಳಕ್ಕೆ ಹೋಗ್ಬೇಡ್ರಿ, ನಡೆಯುವುದೇವು ಕಾರ್ಯಕ್ರಮದಾಗ. ಕೆಲವು ಮಂದಿ ವ್ಯವಸ್ಥಿತವಾಗಿಯೂ ಟೀಕೆ ಮಾಡುವಂಥ ಒಂದು ವರ್ಗ ಇರ್ತದೆ. ನೀವೇನು ಬೇಕಾದ ಮಾಡಿರಿ, ಲಗ ಹೊಡೀರಿ. ನೀವು ಆಕಾಶ ಭೂಮಿ ಒಂದು ಮಾಡಿದ್ರೆ ಒಂದು ಏನರ ಕೊಂಕ ತೆಗ್ಯವ್ರ. ಏನರ ತಪ್ಪು ಕಂಡು ಹಿಡಿಬೇಕಂದ್ರೆ ನಡೆಯೋರಲ್ಲೇ ತಪ್ಪಿರ್ತೈತಿ,
ಕೂತವ್ರ ಹತ್ರ ತಪ್ಪಿರೋದಿಲ್ಲ, ಮತ್ತು ನಡಿಬೇಕಲ್ಲ. ಕೂತವ್ರು ಏನೈತಿ ಬರೀ ತಪ್ಪು ಹೇಳೋದಂಥದ್ದು ವ್ಯವಸ್ಥೆ ಅದೈತಿ. ಅದಕ್ಕೆ ಬಸವಪ್ರಭು ಸರ್ನಾಡಗೌಡರು ಯುವಕರದಿರಿ, ಉಜ್ವಲ ಭವಿಷ್ಯತ್ ಹೊಂದಿದಂಥವ್ರು ಅದಿರಿ. ನೀವು ಯಾರು ಏನಂತಾರ ಅನ್ನಲಿ, ಅದ್ರ ಬಗ್ಗೆ ಭಾಳ ತಲೆ ಕೊಡಬೇಡ್ರಿ. ಸಾರ್ವಜನಿಕ ಬದುಕಿನಲ್ಲಿ ಇವೆಲ್ಲ ಸಾಮಾನ್ಯ. ನಮಗೆ ಹೆಂಡಿ ಅಡಿಗೆನೂ ಬರ್ತೈತಿ, ಹೂವಿನ ಅಡಿಗೆನೂ ಬರ್ತೈತಿ. ಎಲ್ಲ ಸಮಾನವಾಗಿ ಸ್ವೀಕಾರ ಮಾಡ್ಬೇಕನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಅದು ಅವಶ್ಯಕತೆ ಇಲ್ಲಂದರೂ ಕೂಡ ವಿಶೇಷವಾಗಿ ಅವ್ರ ಕುಟುಂಬದ ಜೊತೆ ಅವ್ರ ಅಜ್ಜಿಯವರು ಕೂಡ ನನಗೆ ಭಾಳ ಸಂಬಂಧ ಇದೆ. ಅವ್ರ ತಂದೆಯವರು ನಾವು ಕೂಡಿ ವಕಾಲತ್ತು ಮಾಡಿದವರು. ಆಮೇಲೆ ಅವ್ರ ಅಜ್ಜಿಯವರು ನಾವೊಮ್ಮೆ ಬರಲಿಲ್ಲ ಅಂದರೆ ಫೋನ್ ಹಚ್ಚಿ ಯಾಕೆ ಬರಲಿಲ್ಲಪ್ಪ ಬಾ ಮನೆಗೆ ಅಂತೇಳಿ ಕರೆಸ್ಕೊಂಡು ನಮ್ಮ ಜೊತೆ ಉಭಯ ಕುಶಲೋಪರಿ ಮಾಡಿ ನಮ್ಗೆ ಆಶೀರ್ವಾದ ಮಾಡ್ತಿದ್ರು. ಅದಕ್ಕೆ ಆ ಕುಟುಂಬದ ಜೊತೆ ಸಂಬಂಧ ಇದೆ ಅನ್ನುವಂಥ ಕಾರಣಕ್ಕೆ ನಾನು ಈ ಮಾತನ್ನು ಹೇಳಿದೆ. ಒಟ್ಟಾರೆಯಾಗಿ ನಮ್ಮ ಬೀಳ್ಗಿ ತಾಲೂಕಿನಲ್ಲಿ ನಡೆಯುವಂಥ ಈ ದೇಶಿ ಕ್ರೀಡೆಗಳನ್ನು ನೆನಪಿಸುವಂಥ ಕೆಲಸ ಭಾಳ ಜನ ಮೆಚ್ಚುವಂಥ ಕೆಲಸ, ನಾಡಿನ ಜನನ ಮೆಚ್ಚುವಂಥ ಕಾರ್ಯಕ್ರಮ ನೀವು ಹಮ್ಮಿಕೊಂಡಿದ್ದೀರಿ. ಇವತ್ತು ಭಾಳ ನಾನು ಮತ್ತೊಮ್ಮೆ ನಿಮಗೆ ಅಭಿನಂದನೆ ಸಲ್ಲಿಸ್ತೀನಿ. ಇವತ್ತು ಯುವಕರಲ್ಲಿ ಬಸವಪ್ರಭು ಸರ್ನಾಡಗೌಡರು, ಶ್ರೀಮಾನ್ ಜೆ.ಟಿ. ಪಾಳ್ರು ಹೇಳಿದಂಗೆ ಮೊಬೈಲ್ ಬಿಟ್ಟು ಹೊರಗೆ ಬರುವುದಿಲ್ಲ ಯಾರು. ನೆಟ್ವರ್ಕ್ ಹೋದ್ರೆ ಅವ್ರ ಜೀವನ ಹೋದಂಗೆ ಆಗತ್ತೆ. ಎಲ್ಲಿ ಬೇಕಲ್ಲಿ ಕಂಪ್ಲೇಂಟ್ ಮಾಡ್ತಾರೆ ನೆಟ್ವರ್ಕಿಗೆ. ಆದರೆ ಇಂಥದ್ರ ಕಡೆ ಅವ್ರದ್ದೇನೂ ಲಕ್ಷ್ಯ ಇಲ್ಲ. ಅದಕ್ಕೆ ಅವ್ರು ಹೇಳಿದ್ರು ಶಾಸಕರು, ಆ ನೆಟ್ವರ್ಕು, ಆ ಮೊಬೈಲು, ಆ ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್ ಬಿಟ್ಟು ಒಂದು ಸ್ವಲ್ಪ ಎತ್ತಾಗಟ್ಟು ಮನಸ್ಸು ಹಾಕ್ರಿ ಅನ್ನುವಂಥ ಮಾತನ್ನು ಏನು ಹೇಳಿದಾರ ಅದು ಭಾಳ ಸೂಕ್ತವಾದಂಥ ಭಾಳ ಮಹತ್ವದ ವಿಚಾರ ಅನ್ನುವಂಥ ಮಾತನ್ನು ಹೇಳ್ತೀನಿ. ಈ ಒಂದು ದೇಶದ ಸಂಪತ್ತು ಒಬ್ಬ ಮಹಾನುಭಾವರು ಹೇಳುವಂಗೆ ಏನಂದ್ರೆ ಆ ದೇಶದಲ್ಲಿರುವಂಥ ವಜ್ರ, ವೈಡೂರ್ಯ, ಬೆಳ್ಳಿ, ಬಂಗಾರ, ಧನ, ದೌಲತ್ತಲ್ಲ ಆ ದೇಶದ ಸಂಪತ್ತು. ಆ ದೇಶದಲ್ಲಿ ಆರೋಗ್ಯವಂತ ಯುವಕ ಯುವತಿಯರ ಪಡೆಯೇ ಆ ದೇಶದ ನಿಜವಾದಂಥ ಸಂಪತ್ತು. ಅಂಥ ಒಂದು ಸಂಪತ್ತು ವೃದ್ಧಿ ಆಗಬೇಕಾದ್ರೆ ಯುವ ಜನಾಂಗದಲ್ಲಿ ಶಕ್ತಿಯುತವಾದಂಥ ದುಡುಕಾಯದ ದೃಢಮನಸ್ಸಿನ ಯುವ ಜನಾಂಗ ಹೊರಬರಬೇಕಾಗಿದ್ದರೆ ಕ್ರೀಡೆಯಲ್ಲಿ ಅವರು ಆಸಕ್ತಿ ವಹಿಸಿದ್ರೆ ಮಾತ್ರ ಸಾಧ್ಯ ಇದೆ. ಕ್ರೀಡೆಯಿಂದ ದೂರ ಉಳಿದು ಅಲ್ಲೇ ಮೊಬೈಲ್ನಾಗ ಯಾವತ್ತು 24/7 ಮೊಬೈಲ್ನಾಗ ಇದ್ರೆ ಅಂಥ ರಾಷ್ಟ್ರದ ಸಂಪತ್ತು ವೃದ್ಧಿ ಆಗುವುದಿಲ್ಲ ಅನ್ನೋದನ್ನು ನೆನಪಿಸಿಕೊಂಡು ಆ ದಿಶೆಯಲ್ಲಿ ಯುವ ಜನಾಂಗದಲ್ಲಿ ಒಂದು ಚೈತನ್ಯ ತುಂಬುವ ಸಲುವಾಗಿ ದೃಢಕಾಯದ ಮನಸ್ಸಿಗೆ ಇಂಬು ಕೊಡುವಂಥ ವಿಚಾರದಲ್ಲಾಗಲಿ, ಸದೃಢ ದೇಹದ ವ್ಯಕ್ತಿಗಳನ್ನು ತಯಾರು ಮಾಡುವಂಥ ಈ ಸರಿಗೇರಿ ಅತ್ಯಂತ ಪ್ರಾಚೀನವಾದಂಥ ಈ ಕ್ರೀಡೆ ಇವತ್ತು ಇದಕ್ಕೆ ನಾವು ಚಾಲನೆ ಕೊಡುವಂಥ ಬೀಳ್ಗಿ ತಾಲೂಕಿನವರು ಎಷ್ಟು ನಮನಗಳನ್ನು ಸಲ್ಲಿಸಿದ್ರು ಕೂಡ ಕಡಿಮೆ. ಮತ್ತು ಶ್ರೀಮಾನ್ ಜೆ.ಟಿ. ಪಾಟೀಲ್ ಹೇಳಿದರು, ಎಲ್ಲ ದೇಶವೂ ಎಲ್ಲ ಹೋಗ್ಯಾವ ಅಂತ ಹೇಳಿದರು ಅವರು. ಹಳಿ ಕಾಲದ ಊಟದಲ್ಲಿಯೂ ಹೇಳಿದ್ರಿ. ಆದರೆ ನಾಟಿ ಚಿಕನ್ ಇನ್ನೂ ಹೋಗಿಲ್ರಿ ಜೆ.ಟಿ. ಪಾಟೀಲ್. ನಿಮಗೆ ಅದಕ್ಕೆ ಭಾಳ ಸಂಬಂಧ ಇಲ್ಲ. ಅದನ್ನು ಎಲ್ಲಿ ಹೋದಲ್ಲಿ ಯಾರು ಕೇಳ್ರಿ, ಯಾರಿಗಾರ ಇದು ಯಾವ ಬ್ರಾಯ್ಲರ್ ಚಿಕನ್ ಯಾರು ಮನಸ್ಸು ಮಾಡೋದಿಲ್ಲ. ನಾಟಿ ಚಿಕನ್ ಐತನ ಅಂತ ಕೇಳ್ತಾರೆ. ಅದಕ್ಕೆ ಉಳ್ದೈತ್ರಿ ಇನ್ನು ಹಂಗೆ ಇನ್ನೂ ನಮ್ಮ ಗ್ರಾಮೀಣ ಕ್ರೀಡೆಗಳು ಕೂಡ ಉಳಿಲಿ ಬೆಳೀಲಿ ಅನ್ನುವಂಥ ವಿಶ್ವಾಸವನ್ನು ಮಾಡಿ ಭಾಳಷ್ಟು ಫಿಶ್ ಐತಿ. ಫಿಶ್ ಯಾವಾಗಲೂ ಐತಿ. ಅದ್ರಾಗ ಫಿಶ್ ಒಳಗೆ ನದಿ ಮೀನ, ಸಮುದ್ರದ ಮೀನ ಹಿಂಗೆಲ್ಲ ಇರ್ತವೆ. ಮತ್ತಿಂದಾಡ ಅಜ್ಜಾರದಾರ ನಮ್ಮನ್ನು ಬರೀ ಇದನ್ನ ಮಾಡ್ತಾರ ಅಂತ ಬೈದಿದ್ದಾರೆ ನಮಗೆ. ನೀವೇನಿಲ್ಲ, ನಾವು ನಿಮ್ಗೆ ಸರ್ಟಿಫಿಕೇಟ್ ಕೊಟ್ಟಬಿಟ್ಟೇವೆ. ನೀವೇನು ಅದರಿಂದ ದೂರ ಅದಿರಿ, ನಾವೇನಾದ್ರೂ ಸಮೀಪದ ಅಂತ ನಮ್ದೇನು ತಪ್ಪಂತ ನಾವೇನು ಭಾವಿಸ್ಕೊಂಡಿಲ್ಲ. ಯಾಕಪ್ಪ ರಸೂಲ್ ಸಾಬ್ ಇರಲಿ, ಅದ್ರ ಬಗ್ಗೆ ವಿಷಯಾಂತರ ಮಾಡೋದು ಬೇಡ. ಇವತ್ತು ನಮ್ಮ ಗೆಳೆಯರ ಬಳಗದ ಶ್ರೀ ಹನುಮಂತ್ ಕಾಕಂಡ್ಕಿ ಅವರ ನೇತೃತ್ವದಲ್ಲಿ ಶ್ರೀಶೈಲ್ ಅವರು ಎಲ್ಲರೂ, ಶ್ರೀಶೈಲ್ ಸೂಳಿಕೆಯವರು ಎಲ್ಲರೂ, ಎಲ್ಲ ಗೆಳೆಯರ ಬಳಗದ ಎಲ್ಲರೂ ಕೂಡಿ ಇವತ್ತು ಮತ್ತೊಮ್ಮೆ 2ನೇ ಬಾರಿಗೆ ನೀವು ಈ ಒಂದು ದೇಶೀಯ ಕ್ರೀಡೆ ಆದಂಥ ಸರಿಗೇರಿಯನ್ನು ಏನು ನೀವು ಇವತ್ತು ಪ್ರಾರಂಭ ಮಾಡಿದಿರಿ,
ಇದು ಭಾಳ ಒಳ್ಳೆಯ ಕೆಲಸ, ಸುಸ್ಥಿರವಾದಂಥ ಕೆಲಸ ಮಾಡಿದ್ರಿ. ಈ ರೀತಿ ಬೇರೆ ಬೇರೆ ಭಾಗದಲ್ಲೂ ಕೂಡ ಬೆಳೀಲಿ ಅಂತೇಳಿ ಶುಭಕಾಮನೆಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮಕ್ಕೆ ಭಾಳ ಪ್ರೀತಿ ವಿಶ್ವಾಸ ಅಭಿಮಾನದಿಂದ ನನಗೂ ಕೂಡ ಆಮಂತ್ರಣ ಮಾಡಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಎಲ್ಲ ಕ್ರೀಡಾಪಟುಗಳ ಮತ್ತು ಕ್ರೀಡಾಭಿಮಾನಿಗಳ ದರ್ಶನ ಪಡೆಯುವಂಥ ಭಾಗ್ಯವನ್ನು ಒದಗಿಸಿಕೊಟ್ಟಂಥ ಈ ಕಾರ್ಯಕ್ರಮದ ಸಂಘಟಕರಿಗೆ, ವಿಶೇಷವಾಗಿ ಗೆಳೆಯರ ಬಳಗದ ಪದಾಧಿಕಾರಿಗಳಿಗೆ ತುಂಬ ಹೃದಯದ ಅಭಿನಂದನೆ, ಕೃತಜ್ಞತೆಗಳನ್ನು ಸಲ್ಲಿಸಿ ಎಲ್ಲರಿಗೂ ವಂದಿಸಿ ವೇದಿಕೆ ಮೇಲೆ ವಿರಾಜಮಾನರಾದಂಥ ಮೂವರು ಶ್ರೀಗಳ ಪವಿತ್ರ ಪಾದಕಗಳಿಗೆ ಮತ್ತೊಮ್ಮೆ ಪಡ್ಮಟ್ಟು ಎಲ್ಲ ಗಣ್ಯರಿಗೆ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಶುಭ ಕೋರುವುದ್ರ ಜೊತೆಗೆ ನೀವು ಮತ್ತೆ ನಿಮಗೊಮ್ಮೆ ಭೇಟಿ ಆಗಲಿಕ್ಕೆಲ್ಲ ಹೊಸ ವರ್ಷದ ಶುಭಾಶಯ ಹಿಂದೆ ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ.